ಇದೊಂದು ಮಿನಿ ಬ್ಲಾಗರ್ ಇವ ಬೆಂಕಿ ಹಾಕ್ಲಿಕ್ಕೆ ಕಷ್ಟ ಇದೆ ಅಲ್ಲ, ಹೊಟ್ಟೆ ಬರ್ತದ. ಮನೆಯಲ್ಲಿ ಎಲ್ಲ ಆಗ್ಬೇಕಾದ್ರೆ ಮಳೆ ಬಂದಿದೆ. ಈಗ ಇದನ್ನು ಆ ಬಾಣಲೆಗೆ ಹಾಕಬೇಕು. ಮತ್ತೆಂತ ಬೇಕು? ಎಲ್ರಿಗೂ ಹೊಸ ಒಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವೊಂದು ಕಾಶಿ ಹಲ್ವಾ ಮಾಡುವಂಥ ವಿಡಿಯೋನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಕಳೆದ ವಿಡಿಯೋ ನೀವು ನೋಡಿರ್ಬೋದು, ಕಬ್ಬಿನ ಹಾಲು ಮನೆಯಲ್ಲೇ ಹೇಗೆ ತಯಾರಿಸ್ಬೋದು ಅಂತ ತಿಳಿಸ್ಕೊಟ್ಟಿದ್ದೆ. ಇವತ್ತು ಕಾಶಿ ಹಲ್ವಾ. ಎಲ್ಲ ಕಡೆ ನಮ್ಮ ಬ್ಲಾಗರ್ಗಳು ತುಂಬಿ ಹೋಗಿದ್ದಾರೆ. ಇದೊಂದು ಮಿನಿ ಬ್ಲಾಗರ್ ಇವಳನ್ನ ಯೂಟ್ಯೂಬ್ ಚಾನಲ್ನ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ. ಈಗ ನಾವು ಒಂದು ಕಾಶಿ ಹಲ್ವಾಗಾಗಿ ತಯಾರಿ ನಡೆಸ್ತಾ ಇದ್ದೇವೆ. ನಮಗೊಂದು ಪಾತ್ರೆ ಸಿಕ್ಕಿದೆ. ಈ ಪಾತ್ರೆ ಸ್ವಲ್ಪ ಆಯಿಲಿ ಆಗಿತ್ತು, ಅದಕ್ಕೋಸ್ಕರ ನಾವು ಸೋಡಾದ ಹುಡಿ ಹಾಕಿ ಏನು ಹಾಕಿದ್ರಿ ಆಂಟಿ? ವಿಮ್ ಜೆಲ್ ಮತ್ತು ಸೋಡಾದ ಹುಡಿ. ಇದು ಯಾವುದು ಆಯಿಲ್ ಕಲ ಇದ್ರೆಲ್ಲ ಹೋಗ್ತದ? ಇದು ಆಯಿಲ್ ಕಲ ಇದ್ರೆಲ್ಲ ಹೋಗ್ತದಂತೆ. ಸ್ವಲ್ಪ ಬೇಲಿಗೆ ಭಾರಿ ಕಷ್ಟದಲ್ಲಿ ಈಗ ಒಲೆಯನ್ನು ಉರಿಸ್ತಾ ಇದ್ದೇವೆ. 1 ಗಂಟೆ ನಾವು ಕಾಶಿ ಹಲ್ವಾವನ್ನ ಬೇಯಿಸ್ಲಿಕ್ಕೆ 1.5 ಗಂಟೆ ನಾವು ಗ್ಯಾಸಲ್ಲಿ ಇಟ್ವಿ. ಆಮೇಲೆ ನಮಗೆ ರಿಯಲೈಸ್ ಆಯ್ತು ಇದು ಗ್ಯಾಸಲ್ಲೆಲ್ಲ ಆಗೋ ವಿಷಯ ಅಲ್ಲ ಅಂತ. ಹಾಗೆ ಫೈನಲಿ ಈಗ ಹೊರಗಡೆ ಒಲೆಯಲ್ಲಿ ಮಾಡುವ. ಹಾಕ್ಲಿಕ್ಕೆ ಸುಲಭ ಅಂತ ಹೇಳ್ತಾರೆ, ಬೆಂಕಿ ಹಾಕ್ಲಿಕ್ಕೆ ಕೂಡ ಕಷ್ಟ ಇದೆ ಅಲ್ಲ? ಬೆಂಕಿ ಹಾಕ್ಲಿಕ್ಕೆ ಕಷ್ಟ ಇದೆ ಅಲ್ಲ, ಹೊಟ್ಟೆ ಅಡ್ಡ ಬರ್ತದ. ಬೆಂಕಿ ಹಾಕ್ಲಿಕ್ಕೆ ಸುಲಭ ಅಂತ ಹೇಳ್ತಾರೆ, ಬೆಂಕಿ ಹಾಕ್ಲಿಕ್ಕೆ ಕಷ್ಟ ಇದೆ. ಬೇಕಾದಾಗ ಬೆಂಕಿ ಹಾಕ್ಲಿಕ್ಕೆ ಆಗೋದಿಲ್ಲ. ಬೆಂಕಿ ಈಗ ಉರಿತಾ ಇದೆ. ಹಾಗೆ ಬನಾಲೆನಿಟ್ಟು ಇನ್ನೊಂದು ಸೆಕೆಂಡ್ ಅಟೆಂಪ್ಟ್ ಈಗ ಆಗ್ತಾ ಇದೆ. ಫೈನಲಿ ಸೋಡಾ ಮತ್ತು ವಿಮ್ ಅನ್ನು ಮಿಶ್ರಣ ಮಾಡಿದಂತಹ ನೀರನ್ನು ತೊಳೆದು ಈಗ ಖಾಲಿ ಈ ಒಂದು ಬಾಣಲೆಯನ್ನು ಮತ್ತೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇವೆ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದನ್ನು ಬಾಯ್ಲ್ ಮಾಡಿ ಹಾಗೆ ಒರೆಸ್ಲಿಕ್ಕಿದ್ದೇವೆ. ತೆಂಗಿನ ಎಣ್ಣೆಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಲಿಕ್ಕಿದ್ದೇವೆ. ಇದೊಂದು ಸ್ವಲ್ಪ ಅದು ನೀರಿದ್ರೆ ಪರವಾಗಿಲ್ಲ, ಅದೆಲ್ಲ ಆಗಬೇಕು. ಆ ಥರ ಎಲ್ಲ ಸ್ಪ್ರೇ ಆದರೆ ನಿಮಗೆ ಎಲ್ಲ ಕಡೆ ಬಾಣಲೆಯಲ್ಲಿ ಎಣ್ಣೆ ಈಗ ನೋಡಿ ಯಾವ ಥರ ಸ್ಪ್ರೇ ಆಯಿತು. ಅದೆಲ್ಲ ಟ್ರಿಕ್ಸ್, ಅದೆಲ್ಲ ಹ್ಯಾಕ್ಸ್. ಈ ಥರ ಎಲ್ಲ ಸ್ಪ್ರೇ ಆಗ್ಬೇಕು. ಈ ಥರ ಎಲ್ಲ ಸ್ಪ್ರೇ ಆಯಿತು ನೋಡಿ, ಚೆನ್ನಾಗಿ ಈಗ ಸ್ಪ್ರೇ ಆಗಿದೆ. ಇದನ್ನು ಕೊನೆಗೆ ನಾವು ಒಂದು ಕ್ಲೋತಿಂದ ಕ್ಲೀನ್ ಮಾಡಿ ನಮ್ಮ ಅಡುಗೆಯನ್ನು ತಯಾರಿಸ್ಬೋದು. ಈ ಥರ ಬಟ್ಟೆಯಲ್ಲಿ ಚೆನ್ನಾಗಿ ಅದನ್ನು ಒರೆಸ್ಬೇಕು ಬಿಸಿ ಇರುವಾಗಲೇ. ಹಾಗೆ ಕಲೆ ಎಲ್ಲ ಹೋಗಿದೆ. ಆಲ್ರೆಡಿ ನಾವು ಚೆನ್ನಾಗಿ ಕುಂಬಳಕಾಯಿಯನ್ನು ಬೇಯಿಸಿದ್ವಿ. ನಾವು ಅದಕ್ಕೆ ತುಂಬ ಟೈಮ್ ತಗೊಳ್ತಾ ಇತ್ತು. ಅದಕ್ಕೆ ನಾವು ಈ ಥರ ಒಲೆಯನ್ನು ಪ್ರಿಪೇರ್ ಮಾಡಿ ನಾವು ಇದರಲ್ಲಿ ಬೇಯಿಸುವಂಥ ಫೈನಲ್ ಆಗಿ ತಯಾರಿ ಮಾಡಿದ್ವಿ. ಈಗ ಆಲ್ರೆಡಿ ಇದು ಚೆನ್ನಾಗಿ ಬೆಂದು ಆಗಿದೆ 1 ಗಂಟೆ. ಇನ್ನು ಇದನ್ನು ಫೈನಲ್ ಆಗಿ ಈ ಕಾವಲಿಗೆ ಹಾಕ್ತಾಯಿದ್ದೀವಿ, ಬಾಣಲೆಗೆ. ಈ ಥರ ನೀವು ಓಪನ್ ಆಗಿ ಬಾಣಲೆಯಲ್ಲಿ ಮಾಡೋದ್ರಿಂದ ಟೈಮನ್ನು ಕೂಡ ಕಡಿಮೆ ಟೈಮಲ್ಲಿ ಚೆನ್ನಾಗಿ ಬೇಯುತ್ತೆ. ಅದರ ನೀರನ್ನು ಬೇಯುವಂಥ ಸಮಯದ ಏನು ನೀರು ಬರುತ್ತೆ ಅದನ್ನು ನಾವು ಯಾವುದೇ ನೀರನ್ನು ತೆಗೀಲಿಲ್ಲ, ಆದ್ದರಿಂದ ಅಷ್ಟು ಟೈಮ್ ತಗೊಳ್ತು ನಮಗೆ. ಈಗ ಈ ಥರ ಚೆನ್ನಾಗಿ ಇದನ್ನು ಕೈಯಾಡಿಸ್ತಾ ಇರಬೇಕು, ಇಲ್ಲಾಂದರೆ ನಾವು ಓಪನ್ ಆಗಿ ಮಾಡ್ತಾ ಇರೋದ್ರಿಂದ ಬೇಗನೆ ಅಂಟಿಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಈಗ ನೋಡಿ ನೀವು ಕಲರ್ ಲೈಟಾಗಿ ಚೇಂಜ್ ಆಗ್ತಾಯಿದೆ. ಸ್ವಲ್ಪ ಹೊತ್ತು ಹೀಗೆ ಮಾಡೋದ್ರಿಂದ ಕಂಪ್ಲೀಟಾಗಿ ತುಂಬ ರೆಡಿಶ್ ಕಲರ್ಗೆ ಇದ್ರ ಕಲರ್ ಚೇಂಜ್ ಆಗುತ್ತೆ. ಈಗ ಚೆನ್ನಾಗಿದು ಡೀಪಾಗಿ ಫ್ರೈ ಆಗ್ತಾಯಿದೆ. ಇದಕ್ಕೆ ನಾನೀಗ ಶುಗರನ್ನು ಹಾಕ್ತಾಯಿದ್ದೇನೆ. ಹೀಗೆ ನಾವು 1 kg ಕ್ವಾಂಟಿಟಿಯಷ್ಟು ನಾವು ಶುಗರನ್ನು ಹಾಕಿದ್ದೇವೆ ಇದಕ್ಕೆ. ಫೈನಲಿ ಎಲ್ಲ ಆಗಬೇಕಾದ್ರೆ ಮಳೆ ಬಂದಿದೆ. ಈಗ ಫೈನಲ್ ಸ್ಟೇಜಲ್ಲಿ ಹಲ್ವಾ ಇತ್ತು, ಜೋರು ಮಳೆ, ಬಿಡೋಕ್ಕೂ ಅಲ್ಲ ಏನೂ ಅಲ್ಲ. ಸೊ ನಾವು ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಎಷ್ಟೊತ್ತು ಬೆಂಕಿ ಇರುತ್ತೋ ಅಷ್ಟೊತ್ತು ನಾವು ಕಂಟಿನ್ಯೂ ಮಾಡ್ತೀವಿ. ಹಲ್ವಾ ಆಲ್ಮೋಸ್ಟ್ ತಯಾರಿ ಆಗಿದೆ. ಇನ್ನು ಸ್ವಲ್ಪ ಡ್ರೈ ಆದರೆ ಹಲ್ವಾ ಆಯಿತು. ಅಷ್ಟಿರಬೇಕಾದ್ರೆ ಆಗಲೇ ಮಳೆ ಬರಬೇಕಾಗಿತ್ತು, ಆದರೆ ನಮಗೋಸ್ಕರ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತು. ಸೊ ಫೈನಲಿ ಈಗ ತುಪ್ಪ ಹಾಕ್ತಾಯಿದ್ವಿ. ಶುದ್ಧ ನಂದಿನಿ ತುಪ್ಪ ನಾವು ಯೂಸ್ ಮಾಡ್ತಾಯಿದ್ದೀವಿ. ಮಳೆಯಲ್ಲೂ ಹಲ್ವಾ ನಡೀತಾ ಇದೆ. ಈಗ ಈ ಥರ ಕ್ಯಾಶ್ಯೂವನ್ನು ನಾವು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಕೋಬೇಕು. ಇದನ್ನು ಆ ಬಾಣಲೆಗೆ ಹಾಕಬೇಕು. ತಯಾರಾದಂತಹ ಹಲ್ವಾ ಚೆನ್ನಾಗಿ ಒಂದು ಬಾಳೆ ಎಲೆಯಲ್ಲಿ ನಾವು ಹಾಕಿಟ್ಟಿದ್ದೇವೆ. ಅದರ ಮೇಲಕ್ಕೀಗ ಈ
ದ್ರಾಕ್ಷಿ ಹಾಗೂ ಗೋಡಂಬಿಯನ್ನು ಹಾಕಬೇಕು. ಚೆನ್ನಾಗಿ ತುಪ್ಪದೊಂದಿಗೆ ಯಾವ ತುಪ್ಪದಲ್ಲಿ ನೀವು ಮಾಡಿರ್ತೀರಿ ನೋಡಿ ಅದರ ಜೊತೆಗೆ ಹಾಕಿದರೆ ಚೆನ್ನಾಗಿ ಬರುತ್ತೆ. ಹೇಗಿತ್ತು ಹೇಗಿತ್ತು ಹಲ್ವಾ ಇದು ಐಸ್ ಕ್ರೀಮ್? ನನಗೆ ಹಲ್ವಾ ಬೇಡ. ನಿನಗೆ ಹಲ್ವಾ ಬೇಡ. ಮತ್ತೆಂತ ಬೇಕು? ಐಸ್ ಕ್ರೀಮ್ ಐಸ್ ಕ್ರೀಮ್ ಮಾತ್ರ ಬೇಕಾ ನಿನಗೆ? ಇದು ಬೇಡ. ನಿನಗೆ ಬೇಡದಲ್ಲಿ ಸೈಡಿಗೆ